21 ದಿನ ಕೋಮಾ, 7 ತಿಂಗಳ ಹೋರಾಟ. ರಾಯರು ನನ್ನ ಕೈ ಬಿಡಲಿಲ್ಲ ಎಂದ ಯುವತೆ. ರಾಯರು ಖಂಡಿತ ಇದ್ದಾರೆ ಎಂದ ಯುವತೆ. ರಾಯರ ಮಠದಲ್ಲಿ ನಡೆದ ಅಚ್ಚರಿ ಏನ್ ಗೊತ್ತಾ? ಪ್ರಿಯ ವೀಕ್ಷಕರ ನಮಸ್ಕಾರ. ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ. ಆದರೆ ಹಾವೇರಿ ತಾಲೂಕಿನ ಈ ಕುಟುಂಬಕ್ಕೆ ಇದೇ ದಿನ ಮತ್ತೊಂದು ಅರ್ಥದಲ್ಲಿ ಸ್ವಾತಂತ್ರ್ಯದ ದಿನನೇ. 7 ತಿಂಗಳಿನಿಂದ ಕಾಯಿಲೆಯ ಸಂಕಷ್ಟದಲ್ಲಿ ಸಿಲುಕಿದ್ದ ಯುವ ವೈದ್ಯ ವಿದ್ಯಾರ್ಥಿನಿ ನಡೆಯಲು ಆಗದೆ, ಓಡಾಡಲು ಆಗದೆ ಕೆಲ ದಿನಗಳ ಕಾಲ ಕೋಮಾಗೂ ಜಾರಿದ್ರು. ಇಂದು ತನ್ನ ಕಾಲ ಮೇಲೆ ನಿಂತು ನಡೆದಾಡಿ ಕುಣಿದಾಡಿ ರಾಯರು ನನ್ನ ಕೈ ಬಿಡಲಿಲ್ಲ ಎಂದು ಹೇಳ್ತಿದ್ದಾರೆ. ಇದು ವೈದ್ಯಕೀಯ ಚಿಕಿತ್ಸೆಯ ಫಲವೇ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಯೇ? ಯುವತಿ ಹಾಗೂ ಕುಟುಂಬಸ್ಥರು ಮಾತ್ರ ಇದನ್ನ ರಾಯರ ಪವಾಡ ಎಂದೇ ನಂಬಿದ್ದಾರೆ. ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ ನಿವೇದಿತಾ ವೈದ್ಯಕೀಯ ಶಿಕ್ಷಣದ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಕೈಯಲ್ಲಿ ವೈದ್ಯೆಯಾಗುವ ಕನಸು, ಕಣ್ಣಲ್ಲಿ ಭವಿಷ್ಯದ ಸಾವಿರಾರು ಕನಸು. ಆದರೆ ಇದ್ದಕ್ಕಿದ್ದಂತೆ ಎದುರಾಗಿದ್ದು ಗಂಭೀರ ಆರೋಗ್ಯ ಸಮಸ್ಯೆ. ಗಾಬಾಬಿ ಆಟೋ ಇಮ್ಯೂನ್ ಎನ್ಸೆಫಲೈಟಿಸ್ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದ ನಿವೇದಿತಾ ತನ್ನ ದೇಹದಲ್ಲಿನ ರೋಗ ನಿರೋಧಕ ವ್ಯವಸ್ಥೆಯ ಅಸಹಜ ಪ್ರತಿಕ್ರಿಯೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ರು ಎಂದು ಕುಟುಂಬಸ್ಥರು ಹೇಳಿದ್ರು. ನಡೆಯಲು ಆಗ್ತಾ ಇರಲಿಲ್ಲ, ಓಡಾಡಲು ಆಗ್ತಿರಲಿಲ್ಲ, ಬರೆಯೋದು ಓದೋದಂತೂ ಆಗ್ತಾನೇ ಇರಲಿಲ್ಲ. ಅಷ್ಟೇ ಅಲ್ಲ, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 21 ದಿನಗಳ ಕಾಲ ಕೋಮಾ ಸ್ಥಿತಿಯಲ್ಲಿದ್ರು. ಇತ್ತ ತಂದೆ ತಾಯಿಗೆ ಇದಕ್ಕಿಂತ ದೊಡ್ಡ ನೋವುಂಟೆ. ಮಗಳ ಭವಿಷ್ಯದ ಕನಸುಗಳು ಕಣ್ಣು ಮುಂದೆ. ಆದರೆ ಆಕೆ ಮಾತ್ರ ಜೀವನ್ಮರಣದ ಹೋರಾಟದಲ್ಲಿ ರಾಯರೇ ನನ್ನ ಕೈ ಬಿಡಬೇಡಿ ಎಂದು ಇದೇ ನಂಬಿಕೆಯಿಂದ ಕುಟುಂಬ ರಾಯರ ಮೊರೆ ಹೋಯಿತು. ಹಾವೇರಿ ತಾಲೂಕಿನ ಹೊಸರಿತ್ತಿ ಗ್ರಾಮದ ರಾಯರ ಮಠಕ್ಕೆ ನಿವೇದಿತಾಳನ್ನ ಕರೆದುಕೊಂಡು ಹೋಗಲಾಗುತ್ತೆ. ಅದೇ ಸಂದರ್ಭದಲ್ಲಿ ಮಠಕ್ಕೆ ಆಗಮಿಸಿದ್ದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ನಿವೇದಿತಾಳನ್ನ ಆಶೀರ್ವದಿಸಿ 5 ವಾರಗಳಲ್ಲಿ ಅನುಗ್ರಹವಾಗುತ್ತದೆ ಎಂದು ಹೇಳಿದ್ರು. ಆಶ್ಚರ್ಯವೆಂದ್ರೆ ಕುಟುಂಬದ ಪ್ರಕಾರ 5 ವಾರ ಕಾಯಬೇಕಾದ ಪರಿಸ್ಥಿತಿಯೇ ಬರಲಿಲ್ಲ. 3 ವಾರಗಳಲ್ಲೇ ನಿವೇದಿತಾ ಎದ್ದು ಓಡಾಡಲು ಆರಂಭಿಸಿದ್ರು. ಒಮ್ಮೆ ನಡೆಯಲೂ ಆಗದೆ ಹಾಸಿಗೆಯಲ್ಲಿದ್ದ ಯುವತಿ ಇಂದು ತನ್ನ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. ನಿನ್ನೆ ರಾಯರ ಮಠಕ್ಕೆ ಮತ್ತೆ ತೆರಳಿದ ನಿವೇದಿತಾ ಅದೇ ಸ್ಥಳದಲ್ಲಿ ಸಂತೋಷದಿಂದ ಕುಣಿದು ಸಂಭ್ರಮಿಸಿದ್ರು. ಕಣ್ಣಲ್ಲಿ ನೀರು, ಮುಖದಲ್ಲಿ ನಗು, ಮನದಲ್ಲಿ ರಾಯರ ಮೇಲಿನ ಭಕ್ತಿ. ತನ್ನ ಅನುಭವವನ್ನು ನೆನೆದು ಕುಟುಂಬಸ್ಥರು ಕೂಡ ಭಾವುಕರಾಗಿದ್ದರು. ಇನ್ನು ನಿನ್ನೆ ನಿವೇದಿತಾಳಿಗೆ ಕರೆ ಮಾಡಿದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಮಂತ್ರವನ್ನು ಪಠಿಸಿ ಆಶೀರ್ವದಿಸಿದ್ದಾರೆ ಎಂದು ಕುಟುಂಬಸ್ಥರು ಕೂಡ ತಿಳಿಸಿದ್ರು. ರಾಯರು ಖಂಡಿತ ಇದ್ದಾರೆ ಹಾಗಂತ ನಿವೇದಿತಾ ಭಾವುಕರಾಗಿ ಹೇಳುತ್ತಾ ತನ್ನ ಬದುಕಿನಲ್ಲಿ ನಡೆದ ಈ ಬದಲಾವಣೆಯನ್ನು ರಾಯರ ಕೃಪೆ ಎಂದು ನಂಬಿದರು. ವೈದ್ಯಕೀಯ ಲೋಕ ತನ್ನದೇ ಆದ ವಿವರಣೆಯನ್ನು ನೀಡಬಹುದು, ಕುಟುಂಬ ತನ್ನದೇ ಆದ ನಂಬಿಕೆಯನ್ನು ಹೊಂದಿರಬಹುದು. ಆದರೆ 7 ತಿಂಗಳ ನೋವಿನ ನಂತರ ಮತ್ತೆ ತನ್ನ ಕಾಲ ಮೇಲೆ ನಿಂತು ನಡೆದಾಡುತ್ತಿರುವ ನಿವೇದಿತಾಳ ಮುಖದಲ್ಲಿರುವ ಆ ಸಂತೋಷ ಮಾತ್ರ ನಿಜಕ್ಕೂ ಭಾವುಕಗೊಳಿಸುತ್ತದೆ. ಕಾಯೋ ಗುರು ರಾಯ ಬಿಡದೆಯನ್ನ ಕೈಯ ಎಂದು ಬೇಡಿಕೊಂಡಿದ್ದ ಆಕೆಯ ಬದುಕಿನಲ್ಲಿ ಇಂದು ಮತ್ತೆ ಭರವಸೆಯ ಬೆಳಕನ್ನು ಮೂಡಿಸಿದೆ. ನೆಗಳೂರು ಗ್ರಾಮದ ಈ ಘಟನೆ ಇದೀಗ ರಾಯರ ಪವಾಡವೆಂಬ ನಂಬಿಕೆಯಿಂದ ಗ್ರಾಮಸ್ಥರ ನಡುವೆ ಭಕ್ತಿಯ ಚರ್ಚೆ ಶುರುವಾಗಿದೆ. ರಾಯರ ಮೇಲೆ ನಂಬಿಕೆ ಇಟ್ಟಿದ್ದ ನಿವೇದಿತಾ ಇಂದು ತನ್ನ ಬದುಕನ್ನೇ ರಾಯರ ಪಾದಗಳಿಗೆ ಅರ್ಪಿಸಿದ್ದಾಳೆ. ಶ್ರೀ ಕರ್ನಾಟಕ, ಹಾವೇರಿ.